ಸಾಮಾನ್ಯವಾಗಿ ಮೆಣಸಿನಕಾಯಿ ಬಜ್ಜಿ ಅಂದರೆ ಎಂಥವ್ರಿಗೂ ಸಹ ಇಷ್ಟ ಆಗುತ್ತೆ, ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಆದರೆ ಮೆಣಸಿನಕಾಯಿ ಬಜ್ಜಿ ಮಾಡುವಾಗ ಕ್ಲೀನಾಗಿ ಮೆಣಸಿನಕಾಯಿ ಎದ್ದಕ್ಕಾಗಲ್ಲ, ಹಿಟ್ಟಿಟ್ಟಾಗೆ ಬರುತ್ತೆ, ಮೆಣಸಿನಕಾಯಿ ಕಾಣಿಸ್ತಾ ಇರುತ್ತೆ, ಎಣ್ಣೆಲಿ ಕರಿಬೇಕಾದ್ರೆ ಹಿಟ್ಟೆಲ್ಲ ಬಿಟ್ಕೊಡುತ್ತೆ. ಈ ರೀತಿಯಾಗಿ ಏನಾದರೂ ಒಂದು ಕಾರಣನ ಹೇಳ್ತಾ ಇರ್ತಾರೆ. ಇದರಿಂದ ಎಲ್ಲರಿಗೂ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಆದರೆ ಇವತ್ತು ನಾವು ತುಂಬ ಈಸಿಯಾಗಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷಿತ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದನ್ನ ಇವತ್ತು ನಾವು ತುಂಬ ಈಸಿಯಾಗಿ ಎಲ್ಲರೂ ಸಹ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಚಾನಲ್ಗೆ ಹೊಸಬರಾಗಿದ್ದರೆ ಇದುವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇರೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಗಂಟೆ ನೋಡ್ತಿ. ಇದರಿಂದ ನಾವು ಮಾಡೋ ಹೊಸ ಹೊಸ ಎಪಿಸೋಡ್ಗಳು ಆದಷ್ಟು ಬೇಗ ನಿಮ್ಮನ್ನು ತಲುಪುತ್ತೆ. ನಾನು ಈಗ ರೆಸಿಪಿಯನ್ನು ಮುಂದುವರಿಸೋಣ. ಇಲ್ಲಿ ಒಂದು ದೊಡ್ಡದಾದಂಥ ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 2 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾವು ಮೆಣಸಿನಕಾಯಿ ಬಜ್ಜಿ ಮಾಡಬೇಕಂದ್ರೆ ಬೇಸನ್ ಬೇಕೇ ಬೇಕಾದ್ರಿಂದ 2 ಬೌಲಷ್ಟು ನಾನು ಇಲ್ಲಿ ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ನಂತರ ಇಲ್ಲಿ ನಾನು ಒಂದು 1/2 ಸ್ಪೂನಷ್ಟು ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅಜ್ವಾಯಿನ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ನಂತರ ಇಲ್ಲಿ ಒಂದು 1/2 ಸ್ಪೂನು ಜೀರಾನ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಒಂದು 1/2 ಸ್ಪೂನು ನಾನು ಟರ್ಮರಿಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟರ್ಮರಿಕ್ ಪೌಡರ್ನ ಹಾಕೊಳ್ಳೋ ಕಾರಣ ಕಲರ್ ಬರಲಿ ಅಂತ ಟರ್ಮರಿಕ್ ಪೌಡರ್ನ ಹಾಕೊಂಡಿದ್ದೀನಿ. ನಂತರ 1-1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ಇದನ್ನು ನಾವು ಈ ರೀತಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಏನಾದರೂ ಲಮ್ಸ್ ಇದ್ದರೆ ಏನಾದ್ರು ಇದ್ದರೆ ಎಲ್ಲ ಹೋಗ್ಬೇಕು. ಆ ರೀತಿಯಾಗಿ ಫಸ್ಟಿಗೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನಾವು ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಅಂದರೆ ಈ ಬೋಂಡದ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಬೇಕು. ಸ್ವಲ್ಪನೇ ಅಂದರೆ ಒಂದೇ ಸತಿ ಹಾಕೊಂಡ್ಬಿಟ್ರೆ ಇದು ತೆಳ್ಳೂ ಆಗ್ಬೋದು. ಅದಕ್ಕೋಸ್ಕರ ಯಾಕೆಂದರೆ ಬೋಂಡದ ಹಿಟ್ಟು ತುಂಬ ತೆಳ್ಳೂ ಇರಬಾರ್ದು. ಆ ಕಾರಣದಿಂದಾಗಿ ಈ ರೀತಿ ಸ್ವಲ್ಪನೇ ಹಾಕೊಂಡ್ಬಿಟ್ಟು ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಹೋಗೋಣ. ನೋಡ್ತಾ ಇದ್ರಲ್ಲ, ನಾನು ಸ್ವಲ್ಪನೇ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಷ್ಟರಿಂದ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದರಲ್ಲಿರುವಂಥ ಲಂಚು ಎಲ್ಲ ಹೋಗೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಆದರೂ ಸಹ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಯಾವಾಗಲೂ ಈ ಹಿಟ್ಟಿನ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಯಾವುದೇ ಲಂಚ್ ಇಲ್ಲದೆ ಈ ಬ್ಯಾಟರು ರೆಡಿಯಾಗಿದೆ ಅಂತ. ನೆಕ್ಸ್ಟು ಈಗ ಇಲ್ಲಿ ನಾವು ಅಂದರೆ ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಚಿಕ್ಕಾಗಿ ಇರಬೇಕು, ತುಂಬ ತೆಳುವಾಗೂ ತಿನ್ನಬಾರ್ದು. ಇಷ್ಟು ದಪ್ಪಾಗಿದೆ ಅಂತ ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಬೋಂಡದ ಬ್ಯಾಟರು ಇರಬೇಕು. ಈಗ ಇಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಬಿಟ್ಟು ಈಗ ನಾನು ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಅದನ್ನು ನಾನು ಬಿಸಿ ಮಾಡ್ಬೋದು. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಆಯಿಲನ್ನು ಬಿಸಿ ಮಾಡ್ಕೊಳ್ತೀನಿ. ನಾವು ಮಾಡುವಂಥ ಬಜ್ಜಿ ಮುಳುಗಬೇಕಷ್ಟು ನಾವು ಆಯಿಲನ್ನು ಹಾಕಬೇಕು. ಈಗ ಇಲ್ಲಿ ಮೆಣಸಿನಕಾಯಿನ ಮೊದಲಿಗೆ ಈ ರೀತಿಯಾಗಿ ಮಧ್ಯಕ್ಕೆ ಚಾಕುವಿನಿಂದ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ನೋಡಿದ್ರಲ್ವಾ, ಈಗ ಎಣ್ಣೆ ಕಾರಿದೆ. ಈಗ ನಾನು ಈ ರೀತಿಯಾಗಿ ಮೆಣಸಿನಕಾಯಿ ಒಂದೊಂದೇ ತಗೊಂಡು ಎಲ್ಲ ಕಡೆಯಿಂದನೂ ಸಹ ಈ ರೀತಿಯಾಗಿ ಕೋಟಿಂಗ್ ಮಾಡಿಕೊಂಡು ಆಮೇಲೆ ನಾವು ಎಣ್ಣೆಗೆ ಅದನ್ನು ಹಾಕ್ಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿದ್ರೆ ಏನಾಗುತ್ತೆ, ಹಿಟ್ಟು ಬಿಡೋದು ಎಷ್ಟು ಚೆನ್ನಾಗಿ. ಅಷ್ಟೇ ಅಲ್ಲದೆ ಎಣ್ಣೆಗೆ ಹಾಕಿದಾಗ ಇದು ಏನಾಗುತ್ತೆ, ಊದ್ಕೊಳ್ಳುತ್ತೆ. ನೋಡಿದ್ರಲ್ಲ, ಈ ಕಡೆ ಎಲ್ಲ ಕಡೆಯಿಂದನೂ ಈ ರೀತಿ ತಿರುಗಿಸ್ಕೊಂಡು ನಾವು ಎಣ್ಣೆಗೆ ಬಿಡಬೇಕು. ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಂದ್ರೆ ಗೋಲ್ಡನ್ ಕಲರ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ಫಸ್ಟಿಗೆ ಎಣ್ಣೆನ ಕಾಯ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದು, ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಬೋಂಡನ್ನು
ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ. ಎಷ್ಟು ಚೆನ್ನಾಗಿ ಇದು ದಪ್ಪನೂ ಆಗಿದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ ಯಾವ ರೀತಿಯಾಗಿ ಮಾಡ್ಬೇಕು ಅಂತ ಗೊತ್ತಾಯ್ತಲ್ವ. ಅಂದ್ರೆ ಎಂಥವ್ರು ಸಹ ಈಸಿಯಾಗಿ ಈ ರೀತಿಯಾಗಿ ನೀವು ಟ್ರಿಕ್ ಯೂಸ್ ಮಾಡಿದ್ರೆ ಆರಾಮಾಗಿ ಮನೆಯಲ್ಲೇ ಯಾವುದೇ ತೊಂದರೆ ಇಲ್ಲದೆ ಬೋಂಡವನ್ನ ಮಾಡ್ಕೊಳ್ಬೋದು. ಈಗ ಬೋಂಡವನ್ನ ಹಚ್ಚಾಕಿದ್ದೀನಿ. ಈಗ ಬೋಂಡ ರೆಡಿ ಆಗಿದೆ. ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಇದನ್ನ ಇವಾಗ ನಿಮ್ಗೆ ಇಷ್ಟವಾಗಿರುವಂತ ಗ್ರೀನ್ ಚಟ್ನಿ ಇರ್ಬೋದು ಅಥವಾ ಕೆಚಪ್ ಇರ್ಬೋದು, ಯಾವ ಜೊತೆಗಾದ್ರೂ ಸಹ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಯಾವುದೇ ಕಷ್ಟ ಇಲ್ಲದೆ ಈ ಮೆಣಸಿನಕಾಯಿ ಬಜ್ಜಿನ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ರೆಸಿಪಿಗಳನ್ನು ಮಾಡುವಲ್ಲಿ ಹುರಿದುಂಬಿಸುತ್ತೆ. ಸಾಧ್ಯವಾದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ಬೋದು. ಇದರಿಂದ ರೆಸಿಪಿಗಳಲ್ಲಿ ಸುಧಾರಣೆಯನ್ನು ತರಕ್ಕೆ ನಮಗೂ ಸಹ ಹೆಲ್ಪ್ ಆಗುತ್ತೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್ ಚಾನಲ್, ಸೋಷಿಯಲ್ ನೆಟ್ವರ್ಕ್ಗಳಲ್ಲೂ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ನ ಪೇಜಸ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ತರಹದ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.